Hello guys, welcome back to another vlog. Yes, ಇವತ್ತೊಂದು ದಿನ ಒಂಥರ ಸ್ಪೆಷಲ್ ಅಂತ ಹೇಳ್ಬೋದು. ಇವತ್ತಿನ ದಿನ ಏನಂದರೆ ನಮ್ಮ ಫ್ರೆಂಡ್ದು ನಾಳೆ ಅಂದರೆ ಜಾನ್ 1ಗೆ ನಮ್ಮ ಫ್ರೆಂಡ್ದು ಒಂದು ಬೈಕ್ ಡೆಲಿವರಿ ಇದೆ. ನನ್ನ ಫ್ರೆಂಡು ಅವನು ಎಷ್ಟು ಕ್ಲೋಸು ಅಂದರೆ ಇವಾಗ ಅವ್ನು ಬೈಕ್ ತೊಗೋತಿದ್ರು ನಾನೇ ಬೈಕ್ ತೊಗೋತಿದ್ದೀನಿ ಅನ್ನೋ ಥರ ಫೀಲ್ ನನಗೆ. ಅದಕ್ಕೆ ನೀವು ಯಾರೇ ಆಗಿದ್ದರೂ ಹೊಸ ಬೈಕ್ ತೊಗೋತಾ ಇದ್ದರೆ PDI ಅಂತ ನೀವು ಮಾಡಬೇಕಾಗತ್ತೆ. ಅಂದರೆ ಪ್ರೀ ಡೆಲಿವರಿ ಇನ್ಸ್ಪೆಕ್ಷನ್. ನೀವು ಯಾರೇ ಆಗಿದ್ದರೂ ಹೊಸ ಬೈಕ್ ತೊಗೋತಾ ಇದ್ದರೆ ನಾನು ಒಂದು ಸ್ವಲ್ಪ ಕೀ ಪಾಯಿಂಟ್ಸ್ಗಳು ಕೊಡ್ತೀನಿ, ಅದೆಲ್ಲನೂ ನೀವು ಚೆಕ್ ಮಾಡ್ಕೋಬೇಕು. ಇನ್ ಕೇಸ್ ಹೊಸ ಬೈಕ್ ಏನಾದರೂ ತೊಗೋತೀರ ಅಂದರೆ. ಎಸ್ಪೆಷಲಿ ನಾನು ಇವತ್ತು ಮಾಡ್ತಾಯಿದ್ದೀನಿ PDI ಪ್ರೀ ಡೆಲಿವರಿ ಇನ್ಸ್ಪೆಕ್ಷನ್. ಅದು KTM ಡ್ಯೂಕ್ 250 Gen 3ಗೆ. ನೀವು ಇನ್ ಕೇಸ್ ಬೈಕ್ ತೊಗೋತಾ ಇದ್ದರೆ ಇವೆಲ್ಲನೂ ಚೆಕ್ ಲಿಸ್ಟ್ನ ನೋಡ್ಕೊಳ್ಳಿ. ಈಗ ಗಾಡಿ ಗೋಡೌನ್ಗೆ ಬಂದಿದೆ. ಅದೊಂಥರ ಖುಷಿ ಗುರು, ಹೊಸ ಗಾಡಿ ಡೆಲಿವರಿಗೂ ಮುಂಚೆ ನೋಡೋದು ಮತ್ತು ಆ ಗಾಡಿ ಕಂಡೀಷನ್ನು ನಿಮಗೆ ಹೇಳ್ತೀನಿ. ಪ್ರತಿಯೊಂದು ಏನೇನು ಚೆಕ್ ಮಾಡಬೇಕಪ್ಪ ನಾವು ಡೆಲಿವರಿ ತಗೊಳ್ಳೋಕ್ಕೂ, ಹೊಸ ಬೈಕ್ ಡೆಲಿವರಿ ತಗೊಳ್ಳೋಕ್ಕೂ ಮುಂಚೆನೇ ಅಂತ ನಾನು ಕೇಳಿದ್ರೆ ಇದೆಲ್ಲನೂ ನೀವು ಮಾಡಬೇಕಾಗುತ್ತೆ. ಪ್ರತಿಯೊಂದೂ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ವೀಡಿಯೋನ ಕೊನೆವರೆಗೂ ನೋಡ್ತಾ ಹೋಗಿ, ತುಂಬ ಇನ್ಫಾರ್ಮೇಟಿವ್ ಆಗಿರುತ್ತೆ. ಹೊಸ ಬೈಕ್ ತೊಗೊಳ್ಳೋದು ಅಂದರೆ ಒಂಥರ ಅದು ತುಂಬ ಮಿಡಲ್ ಕ್ಲಾಸ್ ಅವ್ರಿಗೆ ಒಂದು ದೊಡ್ಡ ಡ್ರೀಮು ಗೈಸ್. ಅದಕ್ಕೆ ನಿಮಗೂ ಯಾವುದೇ ಥರ ಮೋಸ ಆಗದೇ ಇರಲಿ ಶೋರೂಮಲ್ಲಿ ಅಂತ ನಿಮಗೊಂದು ಇದೊಂಥರ ಏನು ಅನ್ಬೋದು, ಒಂಥರ ಇನ್ಫಾರ್ಮೇಟಿವ್ ಆಗಿರಲಿ. ನೀವು ಡೆಲಿವರಿ ತೊಗೊಳ್ಳೋಕ್ಕೂ ಮುಂಚೆ ಯಾವ ಥರ ನಾವು ಚೆಕ್ ಪಾಯಿಂಟ್ಗಳನ್ನ ನೋಡಬೇಕು ಅಂತ. ಇವಿಷ್ಟು ಚೆಕ್ ಪಾಯಿಂಟ್ಗಳನ್ನೂ ನೀವು ಚೆಕ್ ಮಾಡಿ. ಹೇಳ್ತೀನಿ ನಿಮಗೆ. ಆ ವಿನ್ ನಂಬರ್ VIN ಅಂದರೆ ಚಾಸಿ ನಂಬರು ಡಿಕೋಡ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಆಮೇಲೆ ನಿಮಗೆ ಟಯರ್ದು ಡೇಟು, ಮತ್ತು ಆಮೇಲೆ ಏನಾದರೂ ಡೆಂಟ್ ಇದ್ದರೆ, ಮತ್ತು ಇಂಪ್ರಾಪರಾಗಿ ಏನಾದರೂ ಪೇಂಟಿಂಗ್ ಆಗಿದ್ದರೆ, ತುಂಬ ಚೆಕ್ ಪಾಯಿಂಟ್ಗಳೆಲ್ಲ ಬರುತ್ತೆ. ಅದು ಹೇಳ್ತಾ ಹೋಗ್ತೀನಿ ನಿಮ್ಗೆ ಒಂದೊಂದೇ. ಈ ಬೈಕ್ ನೋಡೋವರೆಗೂ ಒಂಥರ ಸಮಾಧಾನ ಇಲ್ಲ ಇವಾಗ. ಬನ್ನಿ ನಿಮಗೆ ಡೈರೆಕ್ಟು ಶೋರೂಮ್ ಹತ್ರ ಹೋಗ್ಬಿಟ್ಟು ಸಿಗ್ತೀನಿ. ಓಕೆ ಗೈಸ್, ಡೆಲಿವರಿಗೂ ಮುಂಚೆನೇ ಬೈಕು ನನ್ನ ಹತ್ರ ಬಂದಿದೆ ಆಲ್ರೆಡಿ. ಬನ್ನಿ ನೋಡೋಣ. ನೀವು ಹೊಸದಾಗಿ ಹೊಸ ಬೈಕ್ ಏನಾದರೂ ಡೆಲಿವರಿ ತೊಗೋತೀರಿ ಅಂದರೆ ಏನೇನು PDI ಪ್ರೀ ಡೆಲಿವರಿ ಇನ್ಸ್ಪೆಕ್ಷನ್ ಏನೇನು ಮಾಡಬೇಕು ಅಂತ ನಿಮಗೆ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಸ್ಕಿಪ್ ಮಾಡಿದೆ ನೋಡಿ. ಫುಲ್ ಮ್ಯಾಟ್ ಬ್ಲ್ಯಾಕ್ ಕಲರು ಚೂಸ್ ಮಾಡಿರೋದು. ಸರಿ, ವಾಕ್ ಅರೌಂಡ್ ನೋಡಿಬಿಡ್ರಿ. ಈ ಫ್ರಂಟ್ ಲುಕ್ಕೇ ಗುರು ನಮ್ಮೊಂದು ಕಿಲ್ಲಿಂಗ್ ಆಗಿರೋದು. ಬನ್ನಿ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಫಸ್ಟ್ ಆಫ್ ಆಲ್ ನಿಮ್ಗೆ ಹೇಳ್ಬೇಕಂದ್ರೆ ವಿಜುವಲ್ ಆಗಿ ಅಂದರೆ ನಿಮ್ಮ ಕಣ್ಣಿಗೆ ಕಾಣೋ ಥರ ಏನಾದರೂ ನಿಮಗೆ ಡಿಫೆಕ್ಟ್ ಕಾಣಿಸ್ತಾ ಇದ್ದರೆ ನೋಡ್ಬೋದು. ಇಲ್ಲಿ ಈ ಥರ ಏನಾದರೂ ಸ್ಟಿಕ್ಕರ್ಗಳು ಕಿತ್ತೋಗಿದ್ರೆ, ಆಮೇಲೆ ಡೆಂಟ್ಸ್ ಏನಾದರೂ ಆಗಿದ್ದರೆ ನೋಡಬೇಕು. ಫಸ್ಟ್ಗೆ ಪ್ರತಿಯೊಂದು ನೀಟಾಗಿ ಅಬ್ಸರ್ವ್ ಮಾಡಿ, ಗೊತ್ತಾಯ್ತು ನಿಮಗೆ. ಆಮೇಲೆ ನಿಮ್ಗೆ ಟೈರ್ಗಳು ಕಾಣಿಸುತ್ತೆ, ಏನಾದರೂ ಕಟ್ಸ್ ಆಗಿದೆಯಾ ನೋಡಬೇಕು. ನೋಡಿರಿ, ಗೊತ್ತಾಗ್ಬಿಡುತ್ತೆ. ಆಲ್ಮೋಸ್ಟ್ ಆ ಥರ ಗಾಡಿಗಳು ಕೊಡಲ್ಲ ನಿಮಗೆ. ಇನ್ ಕೇಸ್ ಬೈ ಮಿಸ್ ಅವ್ರ ಕಣ್ಣು ಮಿಸ್ ಆಗಿನೂ ಬಂದಿರ್ಬೋದಲ್ಲ, ಎಲ್ಲ ಚೆಕ್ ಮಾಡಿ ಅಷ್ಟೆ. ಆಮೇಲೆ ನೆಕ್ಸ್ಟು ಆಮೇಲೆ ಹ್ಯಾಂಡಲ್ ಬಾರ್ ಕಂಟ್ರೋಲ್ಸು ಫ್ರೀ ಆಗಿದೆಯಾ, ಆಮೇಲೆ ಸ್ವಿಚಸ್ಸು ಎಲ್ಲ ಒಂದು ಸರಿ ನೋಡ್ಕೊಳ್ಳಿ. ಮಿರರ್ ಎಲ್ಲ ಹಂಗೆ ಚೆಕ್ ಮಾಡ್ಕೊಳ್ಳಿ. ಕರೆಕ್ಟಾಗಿದೆ. ನೆಕ್ಸ್ಟ್ ಆಮೇಲೆ ಬಂದರೆ ನಿಮಗೆ ಇಲ್ಲಿ ಎಂಜಿನ್ ಆಯಿಲ್ ನೋಡ್ಕೊಳ್ಳಿ. ಎಂಜಿನ್ ಆಯಿಲ್ ಇಲ್ಲಿ ತೋರಿಸುತ್ತೆ. ಆಮೇಲೆ ಕೂಲೆಂಟು ಅದು ಬಿಟ್ಟರೆ ಆಮೇಲೆ ಬ್ರೇಕ್ ಫ್ಲೂಯಿಡು ಇಲ್ಲಿ ತೋರಿಸುತ್ತೆ ನೋಡಿ, ಮ್ಯಾಕ್ಸ್ ಮಿನಿಮಮ್ಮು. ಆಮೇಲೆ ಇನ್ನೇನಾದರೂ ಲೀಕ್ ಆಗ್ತಾ ಇದೆಯಾ ಎಲ್ಲಾದರೂ ನೋಡಬೇಕು. ಕೆಳಗಡೆ ನೋಡ್ರೆ ಗೊತ್ತಾಗುತ್ತೆ. ಅದು ನೋಡ್ಕೊಳ್ಳಿ.
ಆಮೇಲೆ ಟ್ಯಾಂಕ್ ಸೀಲ್ ಎಲ್ಲ ನೋಡ್ಬೇಕು, ನೀವು ತೋರಿಸ್ತೀನಿ ಏನಾದರೂ ರಸ್ಟ್ ಆಗಿದೆಯಾ. ನೋಡಿ ಈ ಸೈಡಿಗೆಲ್ಲ ನಿಮ್ಗೇನು ರಸ್ಟ್ ಇರಬಾರ್ದು, ಆ ಥರ ಎಲ್ಲ ಚೆಕ್ ಮಾಡ್ಕೊಳ್ಳಿ ನೀಟಾಗಿ. ಏನಿಲ್ಲ, ಆಲ್ ಓಕೆ. ನೆಕ್ಸ್ಟ್ ಎಲೆಕ್ಟ್ರಿಕ್ ಸಿಸ್ಟಮ್ ನೋಡೋಣ. ಎಲೆಕ್ಟ್ರಿಕ್ ಎಲ್ಲ ಹೆಂಗೆ ವರ್ಕ್ ಆಗುತ್ತಾ ಇಲ್ವಾ ನೋಡಿ. ಇಂಡಿಕೇಟರ್ ವರ್ಕ್ ಆಗುತ್ತೆ. ನೈಸ್. ಸ್ಟನ್ ಬೈ ಟೈಮ್ ಇಂಡಿಕೇಟರ್ ನೋಡೋಣ. ಎಸ್, ಏನು ಪ್ರಾಬ್ಲಮ್ ಇಲ್ಲ. ಇನ್ಸ್ಟ್ರೂಮೆಂಟ್ ಕ್ಲಸ್ಟರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಆಲ್ ಡನ್. ಇನ್ನು ನೆಕ್ಸ್ಟು ನಾವು ಮೂವ್ ಆಗ್ತೀವಿ ಅಂದರೆ ಬ್ರೇಕು, ಸಸ್ಪೆನ್ಷನ್ನು, ಆಮೇಲೆ ಸ್ಟೇರಿಂಗು ಇದನ್ನ ಟೆಸ್ಟ್ ಡ್ರೈವ್ ಮಾಡ್ತಾ ನೋಡೋಣ. ಆಮೇಲೆ ಚೈನು, ಕ್ಲಚ್ಚು, ಟ್ರಾನ್ಸ್ಮಿಷನ್ನು ಅದನ್ನು ರೈಡ್ ಮಾಡ್ತಾ ನೋಡೋಣ. ಇವಾಗ ಮೇನ್ ಪಾರ್ಟಿಗೆ ಬರೋಣ. ಇವಾಗ ಚಾಸಿ ನಂಬರ್ ಡಿಕೋಡ್ ಮಾಡೋಣ. ಚಾಸಿ ನಂಬರ್ ಒಂದೊಂದು ನಂಬರು ಏನೇನು ಹೇಳುತ್ತೆ ಅಂತ ಹೇಳ್ತೀನಿ ನಿಮಗೆ. ಬನ್ನಿ, ಇಲ್ಲಿದೆ ಚಾಸಿ ನಂಬರು. ಸ್ಟಾರ್ಟಿಂಗ್ 2 ನಂಬರ್ ಇದೆಯಲ್ಲ, MD2 ಅಂತ, ಅದು ಮ್ಯಾನುಫ್ಯಾಕ್ಚರ್ ನೇಮ್ ಹೇಳುತ್ತೆ. ಅದು ಯಾರು ಮ್ಯಾನುಫ್ಯಾಕ್ಚರ್ ಅಂತ, KTM ಬೈಕ್ ಸೋಲ್ಡ್, ಅದು ಬಜಾಜ್ ಆಟೋ ಲಿಮಿಟೆಡ್. ಆಮೇಲೆ ನೆಕ್ಸ್ಟ್ ಬರುತ್ತೆ ನೋಡಿ JPE ಅಂತ, ಅದು KTM Duke 250. ಆಮೇಲೆ 10th ಕ್ಯಾರೆಕ್ಟರ್ ಇದೆ ನೋಡಿ, ಅದು ನಿಮಗೆ ಮಾಡೆಲ್ ಹೇಳುತ್ತೆ. ಅದೇ NPS ಅಂತ ಇದೆ ನೋಡಿ, S ಅಂತ ಇದೆಲ್ಲ ನಮ್ಮದು S ಅಂತ ಇದೆ. ಅದು S ಅಂತ ಇದ್ದರೆ 25, T ಅಂತ ಇದ್ದರೆ 26, P ಅಂತ ಇದ್ದರೆ 23, ಆಮೇಲೆ N ಅಂತ ಇದ್ದರೆ 22. ನಮ್ಮದು S ಇದೆ, ಅದಕ್ಕೆ ನಮ್ಗೆ 25 ಮಾಡಲ್. ಆಮೇಲೆ 11th ಕ್ಯಾರೆಕ್ಟರ್ ಬಂದರೆ ಒಂದು ಮ್ಯಾನುಫ್ಯಾಕ್ಚರ್ ಪ್ಲ್ಯಾಂಟ್ ಯಾವುದು ಅಂತ ಹೇಳುತ್ತೆ. ಮ್ಯಾನುಫ್ಯಾಕ್ಚರ್ ಪ್ಲ್ಯಾಂಟ್ ಯಾವುದು ಅಂದರೆ ನಮ್ಮದು ಯಾವುದಿದೆ, N ಅಂತ ಇದೆ. N ಅಂತ ಇದ್ದರೆ ಅದು ಚಾಕನ್, ಪುಣೆ, ಮಹಾರಾಷ್ಟ್ರ ಅದು. ಆಮೇಲೆ ಲಾಸ್ಟ್ 6 ಡಿಜಿಟ್ ಬಂದು ಅದು ನಮಗೆ ಸೀರಿಯಲ್ ನಂಬರು, ಯೂನಿಕ್ ಪ್ರೊಡಕ್ಷನ್ ನಂಬರ್ ಆಫ್ ದಿ ಬೈಕ್ ಅದು. ಅದೇನು ನೋಡಿದ್ರಿ ನೀವು, ಚಾಸಿ ನಂಬರು ಅದು ನಿಮಗೆ ಡಾಕ್ಯುಮೆಂಟಲ್ಲಿ ಮ್ಯಾಚ್ ಆಗಬೇಕು. ಆಮೇಲೆ ಟೈರ್ದು ಮ್ಯಾನುಫ್ಯಾಕ್ಚರ್ ಡೇಟ್ ನೋಡ್ಬೇಕು ನೀವು, ಇಲ್ಲಿ ತೋರಿಸ್ತೀನಿ. 46-25 ಅಂತ ಇದೆ ನೋಡಿ. 46 ಅಂದರೆ ಅದು ವೀಕು, ಯಾವ ವೀಕು, 46 ವೀಕು, 25 ಇಯರ್ ಅಂದರೆ ನಮಗೆ ಅರೌಂಡು ನವಂಬರಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿದೆ ಅದು ಆ ಟೈರ್. ನೆಕ್ಸ್ಟ್ ಹಂಗೆ ಫ್ರಂಟದ್ದು ನೋಡೋಣ. ಫ್ರಂಟ್ ಟೈರ್ದು ಎಲ್ಲಿದೆ ಬನ್ನಿ ತೋರಿಸ್ತೀನಿ. 48-25 ಇದೆ, ಅಂದರೆ ಇದು ಅರೌಂಡು ಡಿಸೆಂಬರ್ ಫಸ್ಟ್ ವೀಕ್ ಮತ್ತು ನವಂಬರ್ ಲಾಸ್ಟಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿದೆ. ಇದು ಹತ್ತತ್ರ 1-2 ತಿಂಗಳು, 1-2 ತಿಂಗಳಲ್ಲೇ ಆಗಿದೆ 2 ಟೈರ್ ಮ್ಯಾನುಫ್ಯಾಕ್ಚರ್, ಏನೂ ಪ್ರಾಬ್ಲಮ್ ಇಲ್ಲ. ನೆಕ್ಸ್ಟು ಆಮೇಲೆ ಬನ್ನಿ ಒಂದು ಟೆಸ್ಟ್ ಡ್ರೈವ್ ತೊಗೊಳ್ಳೋಣ. ಇನ್ನೊಂದು, ನೀವು ಫುಲ್ ಅಮೌಂಟು ಪೇ ಮಾಡಬೇಡಿ, ಒಂದು 50,000 ಉಳಿಸ್ಕೊಂಡಿರಿ. ಆಮೇಲೆ ನೀವು ಗಾಡಿ PDI ಎಲ್ಲ ಆದಮೇಲೆ ಡೆಲಿವರಿ ಟೈಮಲ್ಲಿ ಅದೆಲ್ಲ ಫುಲ್ ಅಮೌಂಟ್ ಪೇ ಮಾಡಿ ಗಾಡಿ ತೊಗೊಂಡೋಗಿ. 2 ಕೀ ಬರುತ್ತೆ, 2 ಕೀನೂ ಇಸ್ಕೊಳ್ಳಿ. ಆಮೇಲೆ ಎಲ್ಲ ಡಾಕ್ಯುಮೆಂಟೇಷನ್ ಏನೇನು ಇಸ್ಕೋಬೇಕು ಅಂತ ನೀವು ಸ್ಕ್ರೀನ್ ಮೇಲೆ ಹಾಕ್ತೀನಿ, ಅವೆಲ್ಲ ಡಾಕ್ಯುಮೆಂಟ್ಸು ಪ್ರಾಪರಾಗಿ ಇಸ್ಕೊಳ್ಳಿ. ಆಮೇಲೆ ಇಂಜಿನ್ ಒಂದ್ಸರಿ ಐಡಲಲ್ಲಿ ಸ್ಟಾರ್ಟ್ ಮಾಡಿ ಇಟ್ಟಿರಿ, ಏನಾದರೂ ವಿಯರ್ಡ್ ಸೌಂಡಾಗಿ ಕೇಳಿಸುತ್ತಾ ನೋಡೋಣ. ಓಕೆ, ನ್ಯೂಟ್ರಲ್ ಇದೆ. ಇಗ್ನಿಷನ್ ಆನ್ ಮಾಡೋಣ. ನಿಮಗೆ ಕೇಳಿಸ್ಕೊಳ್ಳಿ, ವಿಯರ್ಡ್ ಸೌಂಡ್ ಏನಾದರೂ ಕೇಳಿಸ್ತಾ ಅಂತ. ಯಾವುದೇ ಆ ಥರ ವಿಯರ್ಡ್ ಸೌಂಡ್ ಏನಿಲ್ಲ, ಆಲ್ ಓಕೆ ಇದೆ. ಬನ್ನಿ ಆಫ್ ಮಾಡೋಣ. ಬನ್ನಿ, ಡೆಲಿವರಿಗೂ ಮುಂಚೆ ನನಗೆ ಟೆಸ್ಟ್ ಡ್ರೈವ್ ಸಿಕ್ಕಿದೆ, ಟೆಸ್ಟ್ ಡ್ರೈವ್ ಮಾಡೋಣ ಫಸ್ಟ್. ಬನ್ನಿ, POVಗೆ ಶಿಫ್ಟ್ ಆಗಿ. ಅಪ್ಪ, ಒಂಥರ ಖುಷಿ ಗುರು. ನೈಸ್. ಬನ್ನಿ, ಫ್ಯೂಲ್ ರಿಸರ್ವಲ್ಲಿದೆ, ನ್ಯೂಟ್ರಲ್ ಇದೆ.
ಶಿವ ಶಿವ. ಆಹಾ, ಬನ್ನಿ. ಇನ್ನೂ ಡೆಲಿವರಿ ಆಗಿಲ್ಲ, ಇನ್ನೂ ಫಸ್ಟ್ ಸರ್ವಿಸ್ ಆಗಿಲ್ಲ. 5000 RPM ಮೇಲೆ ರೀಚ್ ಆಗೋದು ಬೇಡ. ಇನ್ನೊಂದು ನಿಮಗೆ ಬ್ರೇಕಿನ್ ಹೆಂಗೆ ಮಾಡಬೇಕು ಫಸ್ಟ್ ಸರ್ವಿಸ್ ಆಗೋವರೆಗೂ ಅನ್ನೋದು ಇದರಲ್ಲಿ ಹೇಳ್ಕೊಡ್ತೀನಿ. ಅರೌಂಡ್ ನೀವು 60 to 70 ಕ್ರೂಸ್ ಮಾಡಿ, ಎಲ್ಲ ಥರ ರೈಡ್ ಮಾಡಿ. ಅದೇ ಇನ್ನೊಂದು 5000 RPM ಮೇಲೆ ನೀವು ರೀಚ್ ಆಗಬೇಡಿ. ಇನ್ನೊಂದು ಏನು ಗೊತ್ತಾ, ಗೇರ್ನ ಒಂದು ಎಕ್ಸ್ಟ್ರಾನೇ ತಕ್ಕೊಳ್ಳಿ. ಈಗ ಅದು ಥರ್ಡ್ ಗೇರಲ್ಲೇ ಹೋಗ್ತಾ ಇರುತ್ತೆ, ಸ್ವಲ್ಪ ಹಿಂಗೆ ಮೋಸಮ್ ಕಟ್ ಆಗ್ತಾ ಇರುತ್ತೆ, ಕುಚ್ ಅಂತ ಮಾಡ್ತಾ ಇರುತ್ತೆ ನೋಡಿ. ಆ ಥರ ಮಾಡ್ಸೋಕ್ಕೆ ಬಿಡಬೇಡಿ ಎಂಜಿನ ಯಾವುದೇ ಕಾರಣಕ್ಕೂ. ಅದೇ ಇಲ್ಲಿ ತೋರಿಸ್ತಾ ಇದೆ ನೋಡಿ RPM. ಯಾವುದೇ ಕಾರಣಕ್ಕೂ 5000 RPMನ ನೀವು ಕ್ರಾಸ್ ಮಾಡೋಕ್ಕೆ ಹೋಗಬೇಡಿ. ಫಸ್ಟ್ ಸರ್ವಿಸ್ ಆಗಲಿ, ಆಮೇಲೆ ನೀವು ಅದ್ರದ್ದು ಪೊಟೆನ್ಷಿಯಲ್ ಚೆಕ್ ಮಾಡ್ಕೊಳ್ಳಿ. ಫಸ್ಟ್ ಸರ್ವಿಸ್ ಆಗಲಿ, 1500ವರೆಗೂ ಆಗಲಿ. ಫಸ್ಟ್ ಸರ್ವಿಸ್ ಆಗಿ ಒಂದು 500 ಜಾಸ್ತಿನೇ ಓಡಿಸಿ ಆರಾಮಾಗಿ. 60-70 ಓಡಿಸಿ ಆಲ್ಮೋಸ್ಟ್. ಬ್ರೇಕಿಂಗ್ ಪೀರಿಯಡ್ ಅಂತ ಹೇಳ್ತಾರೆ ಗೈಸ್ ಫಸ್ಟ್ ಸರ್ವಿಸ್ ಆಗೋವರೆಗೂ. ಆ 1000 ಕಿಲೋಮೀಟ್ರ್ ಏನಿದೆ ನೋಡಿ, ಗಾಡಿ ಮಾತ್ರ ಏನು ಹೇಳಿ, ತುಂಬ ಖುಷಿ ಆಗ್ತಾಯಿದೆ ನನಗೆ ಈ ಗಾಡಿ. ಬಿಡ್ರಿ, ಇದಕ್ಕೆ ಬಗ್ಗೆ ಇನ್ನೊಂದು ಮಾತು ಹೇಳೋಕ್ಕಾಗಲ್ಲ. ಆ ಮಿರರ್ ಕ್ವಾಲಿಟಿಗಳು ಏನು ಗುರು, ಸಸ್ಪೆನ್ಷನ್ ಕ್ವಾಲಿಟಿ ನೆಕ್ಸ್ಟ್ ಲೆವೆಲ್ ತೋರಿಸುತ್ತೆ ನೋಡಿ. ಯಾವುದೇ ಕಾರಣಕ್ಕೂ ಆ 5000 RPMನ ನೀವು ರೀಚ್ ಆಗಬೇಡಿ, ಅಂದರೆ ರೀಚ್ ಅನ್ನೋಕ್ಕಿಂತ ಕ್ರಾಸ್ ಆಗಬೇಡಿ ಲಿಮಿಟು. ಇನ್ನೊಂದು RPM ಲಿಮಿಟು ಬರೋ ಅಂತ ಓಡಿಸೋಕೆ ಹೋಗಬೇಡಿ. ಬ್ರೇಕ್ ತೊಗೋತಾರೆ ಪ್ರತಿಯೊಂದು 50 ಕಿಲೋಮೀಟ್ರ್ ಮಿನಿಮಮ್, ಒಂದು 40-50 ಕಿಲೋಮೀಟ್ರಿಗೂ ಒಂದು ಬ್ರೇಕ್ ತೊಗೊಳ್ಳಿ. 1000 ಕಿಲೋಮೀಟ್ರ್ವರೆಗೂ ನೀವು ಇದನ್ನ ಹೆಂಗೆ ನೋಡ್ಕೋತೀರೋ ಅದ್ರ ಮೇಲೇ ನಿಮಗೆ ನಿಮ್ಮ ಮೈಲೇಜ್ ಸೆಟ್ ಆಗುತ್ತೆ, ನಿಮ್ಮ ಇಂಜಿನ್ ಸೆಟ್ ಆಗುತ್ತೆ, ಅಪ್ ಟು ನಿಮ್ಮ ಬೈಕ್ ನಿಮ್ಮ ಕೈಯಲ್ಲಿ ಇರೋವರೆಗೂ. ಆ ಥರ ಸೆಟ್ ಆಗೋವರೆಗೂ ಏನಿಲ್ಲ, 1000 ಕಿಲೋಮೀಟ್ರ್ವರೆಗೂ ಆರಾಮಾಗಿ ಓಡಿಸ್ಕೊಳ್ಳಿ ಹೇಳ್ತೀನಿ ನಾನು. ನಮ್ಮ ಮುಂಚೆ ನಾನೇ ಓಡಿಸ್ತಾ ಇದ್ದೀನಿ ಬೈಕ್ನ. ಅದೊಂಥರ ಖುಷಿ. ಅವ್ನು ತಗೊಳ್ಳೋದೇನು ನಾನು ತಗೊಳ್ಳೋದೇನು, ಅವ್ನು ತಗೊಂಡ್ರೆ ನಾನು ತಗೊಂಡಂಗೆ ಬೈಕ್ನ. ನಿಜ ಮಾತ್ರ ಬ್ಯೂಟಿಫುಲ್ ಎಂಜಿನ್ ಮಾತ್ರ, ಯಾವುದರಲ್ಲೂ ಕಾಂಪ್ರಮೈಸ್ ಆಗಿಲ್ಲ ಗೈಸ್. ಪ್ರತಿಯೊಂದು ಸ್ವಿಚ್ಚಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ. ಅದಕ್ಕೆ ಇದನ್ನ ನಾನು RPM ಲಿಮಿಟ್ ರೀಚ್ ಆಗ್ತಾಯಿಲ್ಲ, ಜಸ್ಟ್ 4000 RPM ಅಲ್ಲೇ ಓಡಿಸ್ತಾ ಇದ್ದೀನಿ. ಇದಕ್ಕೂ 6 ಸ್ಪೀಡ್ ಗೇರ್ ಬಾಕ್ಸ್ ಬರುತ್ತೆ ಗೈಸ್, 6 ಗೇರ್ ಇರುತ್ತೆ ಇದಕ್ಕೂ. ಇನ್ನೊಂದು ಅದೇ PDI ಇದು ಹೇಳ್ತಾ ಇದ್ನಲ್ಲ, ಬ್ರೇಕ್ ಎಲ್ಲ ಕರೆಕ್ಟಾಗಿ ವರ್ಕ್ ಆಗ್ತಾ ಇದೆಯಾ, ಆಮೇಲೆ ಗಿಯರ್ ಶಿಫ್ಟಿಂಗು, ಕ್ಲಚ್ಚು ಎಲ್ಲ ಕರೆಕ್ಟಾಗಿ ವರ್ಕ್ ಆಗ್ತಾಯಿದೆ. ಹೇಳಿದ್ನಲ್ಲ, ನೀವು ಹೊಸದಾಗಿ ಬೈಕ್ ತೊಗೋತಾ ಇದ್ದರೆ ಈ ಥರ PDIನ ಪ್ರೀ ಡೆಲಿವರಿ ಇನ್ಸ್ಪೆಕ್ಷನ್ನ ಮಾಡಲೇಬೇಕು. ಅದಕ್ಕೆ ಹೇಳ್ತೀನಿ, ಒಂದು 50,000 ಉಳಿಸ್ಕೊಂಡಿರಿ. ನೀವು ಇನ್ ಕೇಸ್ ಫುಲ್ ಕ್ಯಾಶ್ ಮಾಡ್ತೀರಾ ಅಂದರೆ ಒಂದು 50,000 ಉಳಿಸ್ಕೊಂಡಿರಿ. ಫುಲ್ ಪೇಮೆಂಟ್ ಒಟ್ಟಿಗೆ ಮಾಡೋಕ್ಕೆ ಹೋಗ್ಬೇಡಿ. ನಿಮ್ಮದು PDI ಆದಮೇಲೆ ನೀವು ಫುಲ್ ಪೇಮೆಂಟ್ ಮಾಡಿ. PDI ಫುಲ್ ಎಲ್ಲ ನೀವು ಚೆಕ್ ಮಾಡಿ, ಟಯರು, ಆಮೇಲೆ ನಿಮಗೆ ಚಾಸಿ ನಂಬರು ಮ್ಯಾಚ್ ಆಗ್ತಾ ಇದೆಯಾ ಅದನ್ನ ನೋಡಿ. ನೆಕ್ಸ್ಟು ನಿಮಗೆ ಬ್ಯಾಟ್ರಿ ನೋಡಿ, ಕರೆಕ್ಟು ಬ್ಯಾಟ್ರಿಲಿ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಇರುತ್ತೆ, ಆ ಡೇಟ್ನ ನೀವು ಕರೆಕ್ಟಾಗಿ ನೋಡ್ಕೊಳ್ಳಿ. ಅದೆಲ್ಲ ಮ್ಯಾಚ್ ಆದಮೇಲೆ ನಿಮ್ಗೆ ಎಲ್ಲ ಪೇಮೆಂಟ್ ಮಾಡಿ, ಆಮೇಲೆ ಸೈನ್ ಮಾಡಿ ಈ ಗಾಡಿನ ಇಸ್ಕೊಳ್ಳಿ. ಬನ್ನಿ ಗೈಸ್, ಟರ್ನ್ ತೊಗೊಳ್ಳೋಣ. ಟರ್ನಿಂಗ್ ರೇಡಿಯಸ್ ಮಾತ್ರ ಸಖತ್ತಾಗಿದೆ ಗೈಸ್. ನಾನು ಮಾಡಿರೋ ಈ PDI ಈ ಬೈಕು ಪಾಸ್ ಆಗಿದೆ. ಆರಾಮಾಗಿ ಡೆಲಿವರಿನ ತಗೋಬಹುದು. ನಾನು ಇಷ್ಟೆಲ್ಲ ಮಾಡಿದ್ನಲ್ಲ ಪ್ರೀ ಡೆಲಿವರಿ ಇನ್ಸ್ಪೆಕ್ಷನ್, ನೀವು ಈ ಪ್ರೀ ಡೆಲಿವರಿ ಇನ್ಸ್ಪೆಕ್ಷನ್ನ ಮಾಡಿ ಬೈಕ್ನ ಡೆಲಿವರಿ ತಗೊಳ್ಳಿ. ಚೆನ್ನಾಗಿದೆಯಾ ಬ್ರೋ? 1ನೇ ತಾರೀಕು ಡೆಲಿವರಿ. ಟೆಸ್ಟ್ ಡ್ರೈವ್ ಬಂದಿದ್ದೀನಿ.
ಬ್ರೋ 280. ಹಾಂ, ಚೆನ್ನಾಗಿದೆ ಬ್ರೋ. ಸೂಟ್ ಆಗುತ್ತಾ? ಸೂಟ್ ಆಗುತ್ತಾ? ಥ್ಯಾಂಕ್ಸ್ ಬ್ರೋ. JP ವ್ಲಾಗ್ಸ್ ಕನ್ನಡ ಅಂತ ಇದೆ. JP ವ್ಲಾಗ್ಸ್ ಕನ್ನಡ. ಹಾಂ ಬ್ರೋ. ಈ ಥರ ಇಡೀ ಸಂಜೆಯಲ್ಲಿ ನಮ್ಮದು PDI ಮಾಡ್ತಾ ಇದ್ದೀನಿ. ಮಾಡಲೇಬೇಕು, ಪ್ರೀ ಡೆಲಿವರಿ ಇನ್ಸ್ಪೆಕ್ಷನ್. ಈ ಥರ ಮಾಡಿ ನೀವು ನಿಮಗೆ ಏನಾದರೂ ಹೆಚ್ಚು ಕಮ್ಮಿ ಅನ್ನಿಸ್ತು ಅಂದರೆ ಹೇಳಿ ಅವ್ರಿಗೆ, ನಮಗೆ ರೀಪ್ಲೇಸ್ಮೆಂಟ್ ಮಾಡಿಕೊಡಿ ಅಂತ ಹೇಳಿದ್ನಲ್ಲ. ಡಿಕೋಡ್ ಮಾಡೋದು, ಚಾಸಿ ನಂಬರು, ಅದನ್ನ ನೀವು ಚೆಕ್ ಮಾಡಲೇಬೇಕು. ಎಸ್, ಎಲ್ಲ PDI ಪ್ರೀ ಡೆಲಿವರಿ ಇನ್ಸ್ಪೆಕ್ಷನ್ ಎಲ್ಲ ಓಕೆ ಆಗಿದೆ. ಗಾಡಿ ಓಕೆ. ನೀವು ಡೆಲಿವರಿ ತೊಗೋಬೇಕಾದ್ರೆ ಈ ಥರ ಫುಲ್ PDI ಮಾಡಿ, ಫುಲ್ ಆ ಚೆಕ್ ಲಿಸ್ಟ್ನ ಇಲ್ಲಿ ಕೊಟ್ಟಿರ್ತೀನಿ ಮತ್ತು ಡಿಸ್ಕ್ರಿಪ್ಷನಲ್ಲೂ ಕೊಟ್ಟಿರ್ತೀನಿ. ಚೆಕ್ ಮಾಡ್ಕೊಳ್ಳಿ, ಸ್ಕ್ರೀನ್ಶಾಟ್ ತೊಗೊಳ್ಳಿ, ಪ್ರತಿಯೊಂದನ್ನು ಚೆಕ್ ಮಾಡ್ಕೊಳ್ಳಿ. ಗಾಡಿ ಮಾತ್ರ ನೆಕ್ಸ್ಟ್ ಲೆವೆಲ್. ಬನ್ನಿ, ನಿಮಗೆ ಡೆಲಿವರಿ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್ ಬಾಯ್.